ಮತ್ತೆ ರಾಯಣ್ಣ ಬ್ರಿಗೇಡ್ ಅನ್ನ ಆರಂಭಿಸುವ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಸೊ ಈಗ ಬಾಗಲಕೋಟೆಯಲ್ಲಿ ಮಾತನಾಡಿದ್ರು ಇದೇ ವಿಚಾರವಾಗಿ. ಸೊ ಈಗ ರಾಯಣ್ಣ ಬ್ರಿಗೇಡ್ ಆರಂಭಿಸುವ ಸೂಚನೆಯನ್ನ ನೀಡಿರುವಂಥದ್ದು. ಅನೇಕರು ನನ್ನ ಬಳಿ ರಾಯಣ್ಣ ಬ್ರಿಗೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದುಳಿದ ದಲಿತರು ಎಲ್ಲಾ ಸಮಾಜ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಸೇರಬೇಕು ಅಂತ. ಸೊ ಚುನಾವಣೆ ಮುಗಿದ ನಂತರ ಈ ಬಗ್ಗೆ ಮಾಹಿತಿ ನೀಡ್ತೇವೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಪ್ಪ ಮಕ್ಕಳಿಂದ ಮುಕ್ತರಾಗಬೇಕು ಅಂತ ಅನೇಕರಿದ್ದಾರೆ. ಸೊ ರಾಜ್ಯದಲ್ಲಿರುವಂಥ ಎಲ್ಲ ಹಿತೈಷಿಗಳನ್ನು ಒಂದು ಕಡೆ ಸೇರಿಸುತ್ತೇನೆ. ಸೊ ಏನೇನು ಪರಿವರ್ತನೆ ಆಗತ್ತೆ ನೋಡಿ ಅಂತೇಳಿ ಹೇಳಿದ್ದಾರೆ. ಸೊ ರಾಜಕೀಯ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಪ್ರಮುಖರ ಜೊತೆ ಮಾತನಾಡಿ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ರಾಯಣ್ಣ ಬ್ರಿಗೇಡನ್ನು ಆರಂಭಿಸೋದಕ್ಕೆ ಕೆಎಸ್ ಈಶ್ವರಪ್ಪ ಸೂಚನೆ ಅಂತೂ ಕೊಡ್ತಾ ಇದ್ದಾರೆ. ನಂತರ ಏನೇನು ಮಾಡಬೇಕು, ಅನೇಕರು ನೀವು ಹೇಳ್ದಂಗೆ ರಾಯಣ್ಣ ಬ್ರಿಗೇಡು ಮಾಡಬೇಕು ಅಂತಿದ್ದಾರೆ. ಹಿಂದುಳಿದವ್ರನ್ನು, ದಲಿತರನ್ನ, ಎಲ್ಲ ಸಮಾಜನೂ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ. ಆದರೆ ಏನು ಮಾಡಬೇಕು ಅನ್ನೋದು ನಾನು ಒಬ್ಬನೇ ತೀರ್ಮಾನ ತೊಗೊಂಡಿಲ್ಲ. ಇದನ್ನೂ ಕೂಡ ಈ ಚುನಾವಣೆ ನಿಲ್ಲಬೇಕಾದ್ರೂ ಕೂಡ ಒಬ್ಬನೇ ತೀರ್ಮಾನ ತೊಗೊಂಡಿದ್ದಲ್ಲ. ಯಾರು ಈ ಪಕ್ಷವನ್ನು ಉಳಿಬೇಕು, ಹಿಂದುತ್ವ ಉಳಿಬೇಕು ಅನ್ನೋಂಥ ಅಪ್ಪ ಮಕ್ಕಳಿಂದ ಮುಕ್ತವಾಗಬೇಕು ಅಂತ ಅನೇಕರಿದ್ದಾರೆ. ಅವ್ರ ಹತ್ರ ನಾನು ಅಭಿಪ್ರಾಯ ತೊಗೊಂಡು ಈ ಚುನಾವಣೆ ಸ್ಪರ್ಧೆ ನಾನು ಮಾಡಿರೋದು. ಹಾಗಾಗಿ ಚುನಾವಣೆ ಮುಗಿದ ನಂತರ ಯಾರ್ಯಾರು ಈ ಭಾವನೆ ಇದೆ, ನನಗೆ ಪರಿವರ್ತನೆ ಆಗುತ್ತೆ, ಶುದ್ಧೀಕರಣ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೋಡೋಣ, ಅಕಸ್ಮಾತ್ ಆಗಲಿಲ್ಲ ಅಂದರೆ ಈ ಭಾವನೆಯಲ್ಲಿರೋಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲ ಹಿತೈಷಿಗಳನ್ನು ಕೂಡ ನಾನು ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಸೇರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆನೇ ತೀರ್ಮಾನನ ಇಲ್ಲ, ನಾನು ಮುಂದೆ ರಿಸಲ್ಟ್ ಬಂದು ಮಾರನೇ ದಿನ ಬಂದರೆ ನೀವು ಹೇಳಿದ್ರಿ ಇನ್ನೂ ಸೇರಿಸಿಲ್ಲ, ನೀವು ಸುಮ್ಮನೆ ಜನ ಅಲ್ಲ, ನೀವು ಪತ್ರಕರ್ತರು, ನನಗೆ ಗೊತ್ತು. ಆದರೆ ದಡ್ಡ ಅಂತ ನಾನು ಯಾವ ತೀರ್ಮಾನನೂ ತೊಗೊಳಲ್ಲ. ಇಡೀ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಹಿಂದುಳಿದವ್ರಿಗೆ, ಕುರುಬರಿಗೆ, ಈ ಮಾತುಗಳು ಅನೇಕರು ಹೇಳ್ತಾ ಇದ್ದಾರೆ. ನಾನು ನಾಳೆ ಬೆಳಿಗ್ಗೆನೇ ಈ ತೀರ್ಮಾನ ತೊಗೊಳಲ್ಲ. ಏನೇನು ಪರಿವರ್ತನೆ ಆಗುತ್ತೆ ನೋಡಿಕೊಂಡು, ಮತ್ತು ಪೊಲಿಟಿಕಲ್ ಮಾತ್ರ ಅಲ್ಲ, ಸಾಮಾಜಿಕವಾಗೂ ನ್ಯಾಯ ಸಿಗಬೇಕು ಅವರೆಲ್ಲರೂ ಕೂಡ, ಶೈಕ್ಷಣಿಕವಾಗೂ ನ್ಯಾಯ ಸಿಗಬೇಕು. ಆ ದಿಕ್ಕಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಮುಖರ ಹತ್ರ ಕೂತು ಚರ್ಚೆ ಮಾಡಿ ನಾನು ಆಮೇಲೆ ತೀರ್ಮಾನ. ಚುನಾವಣೆ ಮುಗಿಲಿ, ಚುನಾವಣೆ ಮುಗಿದ ನಂತರ ಏನೇನು ಮಾಡಬೇಕು, ಅನೇಕರು ನೀವು ಹೇಳ್ದಂಗೆ ರಾಯಣ್ಣ ಬ್ರಿಗೇಡು ಮಾಡಬೇಕು ಅಂತಿದ್ದಾರೆ. ಹಿಂದುಳಿದವ್ರನ್ನು, ದಲಿತರನ್ನ, ಎಲ್ಲ ಸಮಾಜನೂ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ. ಆದರೆ ಏನು ಮಾಡಬೇಕು ಅನ್ನೋದು ನಾನು ಒಬ್ಬನೇ ತೀರ್ಮಾನ ತೊಗೊಂಡಿಲ್ಲ. ಇದನ್ನೂ ಕೂಡ ಈ ಚುನಾವಣೆ ನಿಲ್ಲಬೇಕಾದ್ರೂ ಕೂಡ ಒಬ್ಬನೇ ತೀರ್ಮಾನ ತೊಗೊಂಡಿದ್ದಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.